ಅಂತ ಅನ್ನೋ ಹಾಗೆ ಸೇಡನ್ನೇ ಸರ್ವ ಅಂತ ಸಾಧಿಸಿ ಬಿಟ್ಟ ಈ ಚಲದಂಕಮ. ನೋಡು ಪ್ರೇಮ್, ಈ ಚಲದಂಕಮಲ್ಲನಿಗೆ ಒಂದು ತೊಡೆ ತಟ್ಟಿ ಹೋದೆಯಲ್ಲ, ಅದಕ್ಕೆ ಅಸ್ತ್ರವಾಗಿ ಇಂದು ನನ್ನ ಪ್ರೇಯಸಿ ಇಂದುವನ್ನ ನಿನ್ನಣ್ಣನ ಪಟ್ಟದ ರಾಣಿಯನ್ನಾಗಿ ಮಾಡಿರುವೆ. ಅವಳು ಹೇಗಾದರೂ ಮಾಡಿ ನಿಮ್ಮ ಅಣ್ಣ ತಮ್ಮಂದಿರ ಮಧ್ಯೆ ಬಿರುಕನ್ನ ತಂದು ನಿನ್ನ ಮನೆಯನ್ನ ಒಡೆಯುವ ಹಾಗೆ ಮಾಡೇ ಮಾಡುತ್ತಾಳೆ. ಪ್ರೇಮ್, ನಿನ್ನ ಜೀವನದ ಒಂದೊಂದು ಪುಟಕ್ಕೂ ಮುಳ್ಳಿನ ಬೇಲಿಯನ್ನ ಹಾಕಿ ನಿನ್ನ ವಂಶವನ್ನ ಸರ್ವನಾಶ ಮಾಡಿ ನಿಮ್ಮಣ್ಣ ತಮ್ಮಂದಿರ ಇಬ್ಬರು ಕಣ್ಣೀರನ್ನ ನಾನು ನೋಡದೆ ಹೋದರೆ ನನ್ನ ಹೆಸರು ಚಲದಂಕಮಲ್ಲ, ವಿಕ್ಕಿಯೇ ಅಲ್ಲ. ಅಪಾರ ಬೆಲೆ ಬಾಳುವ ಅಮೂಲ್ಯ ಮತ್ತು ಕಡಿದು ತಂದಿರುವೆ ನಿನಗಾಗದವನ ಕತ್ತು. ಕೊಡೋದೊಂದು ಕೊಡು ಅದನ್ನು. ನನ್ನ ಕತ್ತನ್ನು ಕತ್ತರಿಸಿಕೊಳ್ತಿಯಲ್ಲ, ನನ್ನ ಜೀವಕ್ಕೆ ಬೆಲೆ ಕೊಟ್ಟಿಯಲ್ಲ, ಅದರ ಪ್ರತಿಫಲವಾಗಿ ನಿನ್ನ ರುಂಡನ ನಾನೇ ಕತ್ತರಿಸ್ತಿದ್ದೀನಿ ಕಣೋ, ನಿನ್ನ ರಕ್ಷರ. ಹೌದು, ನನ್ನ ವಿರುದ್ಧ ಯಾರೇ ಅಡ್ಡ ಬಂದ್ರು ಅವರಿಗಿದೇ ಪರಿಸ್ಥಿತಿ. ಗಂಗು, ನೀನು ನಡೆಸೋ ಕಾರ್ಯದಲ್ಲಿ ನಿನಗೇನು ತೊಂದರೆ ಆಗಿದೆ? ತೊಂದರೆ ತೊಡಕು ಎನ್ನುವುದು ಈ ಗಂಗುವಿನ ಜಾಯಮಾನದಲ್ಲೇ ಆ ಬ್ರಹ್ಮ ಬರೆದಿಲ್ಲ. ಒಂದು ವೇಳೆ ಅಂಥದ್ದೇನಾದ್ರೂ ಸಮಸ್ಯೆ ಎದುರಾದರೆ ಕಾರ್ಯ ಸಾಧನೆಗಾಗಿ ಮುಂದಿಟ್ಟ ಹೆಜ್ಜೆಯನ್ನ ಮುಂದಿಡುತ್ತೇನೆ ಹೊರತು ಹಿಂದಿಡುವ ನಾಮರ್ದನಲ್ಲ ಈ ಗಂಗು. ನನಗೆ ನಿನ್ನಂತವನ ಫ್ರೆಂಡ್ಶಿಪ್ಪೇ ಬೇಕು. ಸಾರ್ಥಕ ಕಣೋ, ನನ್ನ ಜೊತೆಗೆ ನೀನಿದ್ದದಕ್ಕೆ ಧನ್ಯನಾಗ್ಬಿಟ್ಟೆ. ಇದು ಯಾವ ರೀತಿ ವಶವಾಯ್ತು ಅಂತ ಕೇಳುವುದಲ್ಲ ಭಯ್ಯ. ಇದು ಅಂತಿಂತ ಬ್ರೀಫ್ ಕೇಸ್ ಅಲ್ಲ. ಆ ಮನೆಹಾಳ ಮಾರುತಿ ನಿಮ್ಮ ಜೀವಕ್ಕೆ ಕಟ್ಟಿರುವ ಬೆಲೆ, ನಿಮ್ಮನ್ನ ಕೊಂದ ಧೀರನಿಗೆ ಈ ಬ್ರೀಫ್ ಕೇಸ್ ಕಾಣಿಕೆಯಾಗಿ ಕೊಡುವೆನೆಂದು ಹೇಳಿದಂತೆ ಆ ವಿಷಯ ನನಗೆ ಗೊತ್ತಾಯ್ತು. ನಿಮ್ಮ ಮೇಲೆ ಕೆಟ್ಟ ಕಣ್ಣು ಹಾಕಿದ ಆ ದುಷ್ಟ ಜಂತುವನ್ನ ಕೊಂದು ಈ ಮಹಾಲಕ್ಷ್ಮಿಯನ್ನ ಮನೆಗೆ ತಂದಿರುವೆ. ಕಣೋ, ನೋಡು, ಒಟ್ಟಿಂದಾಗಿ ನಮ್ಮಿಬ್ಬರ ಸ್ನೇಹ ಪ್ರೀತಿ ಇದೇ ರೀತಿ ನಡೀತಾ ಇದ್ರೆ ತುಂಬಾ ಸಂತೋಷ. ನಡೀತಾ ಇರ್ಲಿ ನಮ್ಮಿಬ್ಬರ ದೋಸ್ತಿ. ಅಂದ ಹಾಗೆ ಇದ್ದು ಬರ್ತಾ ಇದೆ. ಇವನು ನನ್ನ ಇನ್ನೊಬ್ಬ ಸಹೋದರ ಗಂಗು ಅಂತ, ಬಹಳ ಬೇಕಾದವನು. ನಮಸ್ತೆ ಸಿಸ್ಟರ್. ಗಂಗು, ನೋಡು, ನನಗೆ ಅರ್ಜೆಂಟ್ ಆಗಿ ಹೊರಗಡೆ ಹೋಗೋದು. ಒಂದು ದಿವಸ ಅಲ್ಲ 2 ದಿವಸ ಲೇಟ್ ಆಗ್ಬೋದು. ಅಲ್ಲಿ ತನಕ ಅದೇ ವ್ಯವಹಾರಗಳನ್ನ
ಮತ್ತು ಪ್ರೇಮ್ ಸೇರಿ ಅಚ್ಚುಕಟ್ಟಾಗಿ ನೋಡ್ಕೊಂತಿರ್ಬೇಕು. ಓಕೆ ಓಕೆ ಭಯ್ಯ. ಎಲ್ಲರೂ ಇವ್ರು ಹೇಳಿದಾಗೆ ನಡೀತಾ ಇದೆ. ಗಂಗು, ಎಲ್ಲಿಗೆ ಹೋಗ್ತಾ ಇದೀಯಾ? ಸ್ವಲ್ಪ ನಿಲ್ಲು. ಯಾಕೆ ಸಿಸ್ಟರ್, ನನ್ನಿಂದ ಏನಾಗಬೇಕಾಗಿದೆ ನಿಮಗೆ? ಏನೋ ಆಗ್ಬೇಕಾಗಿರೋದು ತುಂಬಾ ಇದೆ. ನಾನು ಮಾತು ಕೇಳ್ತೀನಿ, ನಡೆಸ್ಕೊಡ್ತೀಯಾ? ಸಿಸ್ಟರ್, ನಿಮ್ಮ ಮಾತಿನ ಅರ್ಥ? ಸಿಸ್ಟರ್ ಅಂತೆ, ಸಿಸ್ಟರ್. ಒಂದು ಸುಂದರವಾದ ಹೆಣ್ಣು ಇರುವಾಗ ಸಿಸ್ಟರ್ ಅಂತ ಕರಿತೀಯಲ್ಲ, ನೀನು ಒಬ್ಬ ಗಂಡಸೆ. ಮುಚ್ಚ ಬಾಯ್ನ. ನೀನು ನನ್ನಣ್ಣ ಸೂರ್ಯನ ಹಾಸಿಗೆಗೆ ಮೀಸಲಾಗಬೇಕಾದ ಹೂವು. ಅವನಿಗೇನಾದ್ರೂ ಮೋಸ ಮಾಡಿದ್ಯೋ ನಾನಾಗಿರಲ್ಲ. ಹೋಗಿ ನಾನು ನಿನ್ನಂತವನಿಗೆ ಕೇಳಿದ್ನಲ್ಲ, ತಪ್ಪು ನಂದೇ ಇದೆ. ನೋಡು, ನೀನೊಬ್ಬ ಗಂಡಸಾಗೋದಕ್ಕೆ ಲಾಯಕ್ಕೆ ಇಲ್ಲ. ಮೊದಲು ಮುಖದ ಮೇಲೆ ಇರುವ ಮೀಸೆಯನ್ನ ತೆಗಿ. ಲಜ್ಜೆಗಟ್ಟ ಹೆಣ್ಣೆ, ನನ್ನ ಸಂಬಂಧ ಅನ್ನೋದು ತಾಯಿ ಮಗನ ಸಂಬಂಧ ಇದ್ದಾಗೆ. ಆ ಸಂಬಂಧವನ್ನೇ ಮರೆತು ನನ್ನನ್ನ ನಿನ್ನ ಬಾಹುಬಲದಲ್ಲಿ ಬಿಗಿದಪ್ಪಕ್ಕೆ ನೋಡ್ತಾ ಇದ್ದೀಯ. ನೀನು ಒಂದು ಹೆಣ್ಣ, ನಿನ್ನಂತವಳು ಬದುಕಿರ್ಲೇಬಾರ್ದು. ನಿನ್ನಂತವಳನ್ನ ಹಾಡು ಹಗಲಲ್ಲೇ ಗುರ್ತಿಸಿ ಸಾಯಿಸ್ಬೇಕು. ಅಂದಾಗ್ಲೇ ಈ ಭಾರತ ಮಾತೆಯ ಶೀಲಕ್ಕೊಂದು ಅರ್ಥ ಬರೋದು. ಎಕ್ಸಲೆಂಟ್ ಬ್ರದರ್, ಎಕ್ಸಲೆಂಟ್. ನಿಜವಾಗ್ಲೂ ನಿಮ್ಮ ಗುಣವನ್ನು ನೋಡಿ ನಾನು ಬೆರಗಾಗಿದ್ದೇನೆ. ನಿಜವಾಗ್ಲೂ ನೀವೇ ನನ್ನ ಒಡ ಹುಟ್ಟಿದ ಅಣ್ಣ. ಸಿಸ್ಟರ್, ನೀವು ಏನು ಹೇಳ್ತಾ ಇದ್ದೀರಾ? ನಿಜಾನೇ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಿಮ್ಮ ಮನವನ್ನ ಅರಿಯಬೇಕು ಅಂತ ಈ ರೀತಿ ಚಿಕ್ಕ ನಾಟಕ ಆಡದೆ ಅಷ್ಟೇ. ಸಿಸ್ಟರ್, ನಾನು ನಿಮ್ಮನ್ನ ತಪ್ಪಾಗಿ ತಿಳಿದುಕೊಂಡು ಬಾಯಿಗೆ ಬಂದಾಗ ಮಾತಾಡ್ಬಿಟ್ಟೆ. ಸಿಸ್ಟರ್, ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡಿ. ಇರ್ಲಿ, ಪರವಾಗಿಲ್ಲ. ನಾನು ನಿನ್ನ ಕ್ಷಮಿಸೋದಿಲ್ಲ. ಮೊದಲು ನೀನು ಕೂಲ್ ಡ್ರಿಂಕ್ಸ್ ಕುಡಿಬೇಕು, ಆಮೇಲೆ ನಾನು ನಿನ್ನ ಕ್ಷಮಿಸ್ತೀನಿ. ಸರಿನಾ? ಸರಿ. ನಾನು ನಿಮ್ಮನ್ನ ಏನೋ ಅಂದ್ಕೊಂಡಿದ್ದೆ, ಆದ್ರೆ ಈಗ ಅರ್ಥ ಆಗ್ತಾ ಇದೆ. ಈ ಸೂರ್ಯ ಸಿಂಹನ ಸಾಮ್ರಾಜ್ಯಕ್ಕೆ ನೀವೇ ನಿಜವಾದ ಸಾಮ್ರಾಜ್ಯ ಅಂತ. ಎಲ್ಲ ಇರ್ಲಿ, ಮೊದಲು ಆರಾಮಾಗಿ ಕುಡಿ. ಇಂದು ಈ ಮತ್ತಿನಲ್ಲಿ ಅವನು ತೇಲಾಡ್ತಾ ಇದ್ದಾನೆ. ಇಂದು ಈ ಮನೆಯಲ್ಲಿ ನಂದೇ ಸಾಮ್ರಾಜ್ಯ. ಇನ್ಮೇಲೆ ಶುರು ಆಗುತ್ತೆ. ದೂರವೇಕೆ ನಿಂತಿರುವೆ? ಬಳಿ ಬಾರೆ ನನ್ನದವೇ, ನನ್ನದೆಯ ಮಂದಾರ ಹೂವೆ. ಗತ್ತಿನ ಗಾರ, ಏ ಗಂಡೆ, ನೀನು ಇಂದು ನನಗೆ ಹೂವಿನ ಚೆಂಡೆ. ಇದು ನಿನ್ನ ತಪ್ಪಲ್ಲ, ನಿನ್ನ ಒಳಗಿರುವ ಆ ಪರಮಾತ್ಮನ ತಪ್ಪು. ಬಾ, ಒಳಗಡೆ ನಾನು ಎಲ್ಲ ತಿಳಿಸಿ ಹೇಳ್ತೀನಿ, ನಡಿ. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Everything I
do, so instinctive and so passionate. Every word I move so descriptive like an adjective. I got a vendetta against people who patented being negative when you should be getting after it. I got facts over tracks, this and that. Spitting slow, spitting fast, I could roast, I could gas. Think I'm okay at last, but I don't know if that can erase all the past. And the pettiness, a reflection of the emptiness. Hilarious, you think you're worth my time, you're delirious. Mysterious, because you hide behind a fake exterior. Inferior, you know I'll always be a bit superior. Get off of me, this ain't no humble brag. I want you to hear words, you can say them back. I want you to feel free from the chains at last, and to believe in what you got, it was built to last. ನನ್ನೆಂತ ಮೊಳ್ಳು ಅನ್ಕಂಡ್ರ ಮೊಳ್ಳಲ್ಲ ಆ ಸಂಗಿ ಮೋದಿ ಹುಚ್ಚಿಡಿಸ್ದ ನಿಂದವ ಮೊಳ್ಳು ಕಣ್ಣಂಗೆ ಆಗಿದೆ ಈಗ ನಾನು ಕೂತ್ರೆ ಕೂದಕ್ಕೆ ಆಗುದಿಲ್ಲ ನಿತ್ರೆ ನಿಲ್ಲಕ್ಕೂ ಸಾಧ್ಯನೂ ಇಲ್ಲ ನೆದ್ರೆ ಅಂತೂ ಬರುವುದೇ ಇಲ್ಲ ಅಯ್ಯೋ ನನ್ನ ಸಂಗಿ ಓ ಸಂಗಿ 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 ಎಷ್ಟಡ ನೆನೆಸ್ಕೊಂಬುದು ಏನ್ರಿ ಕಿತಾಪತಿಯವ್ರ ಯಾರ ದಾರಿ ಕಾಯಕತ್ತೀರಿ? ನಿಂದೇ ದಾರಿ ಕಾಯಕತ್ತೀರಿ ಸಂಗಿ ನನ್ನ ಮದರಂಗಿ ನಂದ ಅಲ್ರಿ ಮೊನ್ನೆ ನಾ ಹೇಳಿದ ವಿಚಾರ ಏನು ಮಾಡಿದ್ರಿ? ಮದುವೆ ಹೌದಾ? ಹೌದು ಮದುವೆ ಆದ್ಮೇಲೆ ಎಲ್ಲ ನಿಂದೇ ಅಲ್ಲೇನ ಮದುವೆ ಮಾಡಕ ನನಗೇನು ಹಿಂದೂ ಇಲ್ಲ ಮುಂದು ಇಲ್ಲ ಹೌದಾ ನೋಡಪ್ಪ, ಹಂಗಾರ ನಿನ್ನ ಮದ್ವೆ ಆಗದ ಪ್ರಯೋಜನ ಇಲ್ಲ ಅಂತ. ಯಾಕ ಯಾಕಂದ್ರ ಮತ್ತ ಅಲ್ಲಲ್ಲ ಹಿಂದಿಲ್ಲ ಅಂದ್ರ ಹಾಳ ಬಿದ್ದೋಗ್ಲಿ, ಮುಂದರ ಬೇಕಲ್ಲ ನಮಗ ಸಂಸಾರ ಮಾಡಕ್. ನಾನು ಹೇಳುದು ಹಂಗಲ್ಲವ್ವ, ಹೆಂಗಪ್ಪ ನಿನಗೆ ಅನುಮಾನ ಐತೇನ ತೆಗೆದು ಪಾಪ ಅದು ಎಲ್ಲಿ ಕುಂತೈತ ಏನ್ ಕತೆ? ಅದು ಕೂರಲ್ಲ ಕೂತೈತ ಹೇಳು ಟೈಮ್ಗ ಹೇಳ್ತದ, ಮಾತಾಡೋ ಟೈಮ್ಗೆ ಮಾತಾಡ್ತಾರ ಯಾವ್ದಾದ್ರು. ಅದೇ ಬಿಡು, ಅದೆಲ್ಲ ಬಿಡು, ಅದೆಲ್ಲ ಬೇಡ. ಹೇಳಿ ಏಳೋ ವಯಸ್ಸಿನಾಗ ಹೇಳ್ಸಿಲ್ಲ ಅಂದ್ರ ಹೆಂಗ ಅಂತೀನಿ, ಅದಕ್ಕ ನೀನು ಬೇಡ ಅಂತ ನಾನು ಅವನ್ನ ನೋಡ. ಹೌದು, ಗೊತ್ತಿದ್ದವ್ರಿಗೆ ಮಾತ್ರ ಗೊತ್ತಾಯ್ತ, ನಿನಗೆ ಇನ್ನೂ ಗೊತ್ತಿಲ್ಲ. ಮುಂದೆ ಹೋಗ್ತಾ ಗೊತ್ತಾಗ್ತದ. ಹಂಗಾರ ಹೇಳ್ಸಿದಿ? ಹೇಳ್ದೆ ಆಗತ್ತೇನ, ಅದು ಇರ್ಲಿ ಬಿಡು, ನಾನು ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಮತ್ತಿನ್ ಎದ್ರ ಬಗ್ಗೆ? ಈಗ ನನಗೆ ಆಸ್ತಿ ಅಡವಿಲ್ಲ, ನನ್ನ ಹೆಸರು ಮಾಡ್ತಿ ಇಲ್ಲ. ಹಳೆ ಎತ್ತು ಹೊಳೆಯಾಗ ಹೊಡಿಬೇಕಂತ, ವಯಸ್ಸಿಗೆ ಬಂದ ಹುಡುಗಿನ ಲಘುನ ಮದುವೆ ಮಾಡ್ಬೇಕಂತ, ಇಲ್ಲಂದ್ರ ಬಾಳ ಸಮಸ್ಯೆ ಆಗ್ತದ. ಅದಕ್ಕ ಹೇಳಕತ್ತ. ಅದಕ್ರಿ ಕಿತಾಪತಿಯವ್ರ ಲಘುನ ನನಗೆ ನಿಮ್ಮ ಆಸ್ತಿ ಎಲ್ಲ ನನ್ನ ಹೆಸರಿಗೆ ಲಘುನ ಮಾಡ್ಕೊಡ್ರಲ್ಲ. ಮಾಡ್ಕೊಡ್ತೀನಂತ ಹೇಳದ್ನಲ್ಲ. ಅಲ್ಲಿವರೆಗೂ ನಿಮ್ಮದು ನಮ್ಮದು ಇಟ್ರಾಗ ಇರ್ಲಿ, ನಾ ಏನು ಬರ್ಲ? ಅಲ್ರಿ ನನಗೂ 3 ಮಂದಿ ಗಂಟು ಬಿದ್ದಾರ, ಅದ್ರಾಗ ನಾನು ಯಾರನ್ನಂತ ಮಾಡ್ಕೊಬೇಕು ಹೇಳ್ರಲ್ಲ? ಆ 3 ಮಂದಿ ಗಂಟು ಬಿದ್ದಾರಲ್ಲ, ಯಾರನ್ನ ಮಾಡ್ಕೊಳ್ತಾ ನೀನು ಹೇಳು. ಒಂದು ಕೆಲಸ ಮಾಡೋಣ, ಒಂದು ಸ್ಪರ್ಧೆ ಏರ್ಪಡಿಸ್ತೀನ್ರಿ, ಅದ್ರಲ್ಲಿ ಯಾರು ವಿನ್ ಹಾಕ್ತಾರ ಅವನ್ನ ಮಾಡ್ಕೊತೀನ್ರಿ. ಉದುರ್ಕೊಂಡ್ಬಿಟ್ಟ ಮತ್ ನಿಂದು. ಆಹಾ, ಜಗ್ಗಿ ಕಟ್ಟಾನ ನಾನು, ಜಗ್ಗಿ ಕಟ್ಟಾನ. ಅದಿರ್ಲಿ, ಏನ್ ವಿಷಯ ಅಂತ ಬೇಗ ಹೇಳು. ಇವಾಗ ಸಮಯ ಇಲ್ಲ, ಇನ್ನೊಮ್ಮೆ ಬಂದಾಗ ಹೇಳ್ತೀನಿ. ನಾ ಏನ ಬರ್ಲ? ಹೊಂಟೇನ ಮತ್ತೆ ಹಂಗೆ ಹೋದ್ರ ಮತ್ತೆ ಮುಂದ ಮತ್ತೆ ಎಬ್ಬಸ ಹೊಡೆ.
ವಯಸ್ಸು ಮುಗಿದ ಆ ಬೆಟ್ಟದ ಸಾಲು ಮೇರು ಹಿಮಗಿರಿಯಂತೆ ಕಂಗೊಳಿಸುತ್ತಿದೆಯಲ್ಲವೇ? ಹೌದು, ಆ ಹಚ್ಚ ಹಸುರಿನ ಸಿರಿ ಭೂಮಿ ತಾಯಿಗೆ ಮುತ್ತಿನ ಮುಗುತಿಯನ್ನ ಜೋಡಿಸುತ್ತೆ ಭಾಸವಾಗ್ತಾ ಇದೆ ಅಲ್ವೇ? ನಿಜ ಸಿಂಧು, ಇಂತಹ ಪ್ರಕೃತಿಯನ್ನ ಪಡೆದ ನಾವೇ ಪುಣ್ಯರು. ಈ ತಾಯಿಯ ಮಡಿಲಲ್ಲಿ ನವಪ್ರೇಮಿಗಳಾಗಿ ನಲಿದಾಡುವುದು ನಮ್ಮ ಆ ಜನ್ಮದ ಪುಣ್ಯ ಅಲ್ಲವೇ? ಆ ಪುಣ್ಯ ಭಾಗ್ಯವನ್ನಿಟ್ಟು ನಾವಿಬ್ರು ಹಸನ್ಮುಖಿಯಾಗಿರುವಂತೆ ಆ ಭಾಗ್ಯ ನಮಗಿಟ್ಟು ಹರಸಿದ್ರೆ ಎಷ್ಟೊಂದು ಚಂದ ಅಲ್ವೇ? ನಿಜ ಸಿಂಧು, ಇಂತಹ ವಾತಾವರಣದ ಮಧ್ಯ ನಮಗೊಂದು ಮನದಿಚ್ಚೆ ಇರುವಂತ ನಿನ್ನಂತ ಮಡದಿ, ಮನವಿಚ್ಚಕ್ಕಿಷ್ಟು ಹೊನ್ನಿದ್ದರೆ ಆ ಸ್ವರ್ಗವೇ ಈ ಇಡೆಗೆ ಇಳಿದಂತೆ ಅಲ್ಲವೇ ಪ್ರೇಮ ಕವಿ? ಇದೇನ್ರಿ ಮಹಾಕವಿಯಂತೆ ವರ್ಣಿಸ್ತಾ ಇದ್ದೀರಾ? ಇಲ್ಲವೇ ಮತ್ತೆ ನಿನ್ನಂತ ಅತಿರೂಪವತಿಯಾದ ಲಾವಣ್ಯವತಿಯಾದ ಹೆಣ್ಣೊಂದು ಬಳಿ ಇದ್ದರೆ ಯಾರು ತಾನೇ ಕವಿಯಾಗಿಲ್ಲರು ಸಾಧ್ಯ ಹೇಳು? ಹೋಗಿಪ್ಪ, ನೀವಂತೂ ತಿಳಿದಂತೆ ಆವಾಗಿಂದ ವರ್ಣಿಸ್ತಾನೆ ಇದ್ದೀರಾ. ನಿಮ್ಮ ಬಾಯಿಂದ ಹೊಗಳಿಸ್ಕೊಳ್ಳುವಷ್ಟು ನಾನು ಚೆಲುವೆ ಅಂತ ರೂಪಿಸಿ ಹಾಗಿದ್ರೆ ನಿಜವಾಗ್ಲೂ ಸಿಂಧು, ನೀನು ಒಪ್ಪುವುದಾದರೆ ನಿನ್ನ ಮೇಲೊಂದು ಸಾಹಿತ್ಯ ಬರೆದು ಆ ಸಾಹಿತ್ಯ ತುಂಬಲ್ಲ ನಿನ್ನ ಸೌಂದರ್ಯ ರಾಶಿಯನ್ನ ಕೊಂಡಾಡುವೆ. ಸರಿ, ಹಾಗಿದ್ರೆ ಹೊಗಳಿಸ್ಕೊಳ್ಳೋದಕ್ಕೆ ನಾನೇನು ಅಷ್ಟೊಂದು ರೂಪಸಿ ಅಲ್ಲ. ಇನ್ನೊಂದು ವಿಷಯ ಮರ್ತೇ ಬಿಟ್ಟಿದ್ದೆ, ನಾವೊಂದು ಮಾತು ಕೇಳಲ್ಲ ನಿಮ್ಗೆ? ಒಲಿದ ಹೃದಯಗಳು ಒಂದಾದ ಮೇಲೆ ಒಂದು ಮಾತೇಕೆನಲ್ಲಿ 1000 ಮಾತನ್ನು ಕೇಳು ಈ ನಿನ್ನ ಪ್ರೇಮನ ಬಳಿ. ಅಲ್ಲ, ನಾವಿಬ್ರು ಇನ್ನು ಎಷ್ಟು ದಿವಸ ಅಂತ ಹೀಗೆ ಸಂದೇಶ ಸೇರೋದು? ಆದಷ್ಟು ಬೇಗ ನನ್ನನ್ನ ರೋಗಿ ಬಯಸಿದ್ದು ಒಂದೇ, ವೈದ್ಯ ಹೇಳಿದ್ದು ಒಂದೇ. ಹಾಗೆ ನೀನು ನೇರವಾಗಿ ನನ್ನ ಮದುವೆ ವಿಚಾರಕ್ಕೆ ಬರ್ತೀನಿ. ಖಂಡಿತ ಸಿಂಧು, ಆದಷ್ಟು ಬೇಗ ನನ್ನ ಅಣ್ಣನ ಹತ್ರ ನನ್ನ ಪ್ರೀತಿಯ ವಿಚಾರವನ್ನು ಹೇಳಿ ನಿನ್ನ ಕೊರಳಿಗೊಂದು ಮಾಂಗಲ್ಯ ಧಾರಣೆ ಮಾಡಿ. ನಿಮ್ಮ ಅಣ್ಣ ನಮ್ಮಿಬ್ಬರ ಮದ್ವೆಗೆ ಒಪ್ಕೊಳ್ತಾರೆ? ಯಾಕೊಪ್ಪಲ್ಲ ಸಿಂಧು, ನಾನೇನು ನನ್ನ ಅಣ್ಣನನ್ನ ಕೇಳಿ ನಿನ್ನನ್ನು ಪ್ರೀತಿ ಮಾಡಿದ್ದೇನೆ? ನನ್ನ ಸ್ವಂತ ಬುದ್ಧಿಯಿಂದ ಮಾಡಿದ್ದೇನೆ. ಅವನು ಖಂಡಿತವಾಗಿಯೂ ಒಪ್ಕೊಳ್ಳೇಬೇಕು. ಅಕಸ್ಮಾತ್ ನನ್ನನ್ನು ಒಪ್ಕೊಳ್ಳದೆ ಇಲ್ಲ ಅಂದ್ರೆ ನಾನು ನಿನ್ನನ್ನ ಮದುವೆ ಆಗ್ತೀನಿ. ತೋಳಲ್ಲಿ ದುಡಿಯುವ ಛಲ ಇದೆ, ಮನಸ್ಸಲ್ಲಿ ಪ್ರೀತಿಸುವ ಶಕ್ತಿ ಇದೆ. ಕೂಲಿನಾದ್ರೂ ಮಾಡಿ ನಿನ್ನನ್ನ ಅಲ್ಲ, ತಿಳಿದವರಾದ ನಿಮ್ಮ ಬಾಯಿಂದ ಇಂಥ ಮಾತುಗಳ? ಹಾಗಿದ್ರೆ ನೀವು ನನ್ನ ಮರೆತು ಬಿಡಿ. ಹೇ ಸಿಂಧು, ಏನಂತ ಮಾತಾಡ್ತಾ ಇದ್ದೀಯ? ನಾನು ನಿನ್ನ ಮರೆಯೋದ? ಖಂಡಿತವಾಗಿಯೂ ಆಗಲ್ಲ. ಪ್ರೇಮ್, ನಾನು ಕೂಡ ನಿಮ್ಮನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಸಿಂಧು, ನೀನು ಈ ರೀತಿ ಬೇಜಾರು ಮಾಡಿಕೊಂಡು ಕಣ್ಣಲ್ಲಿ ನೀರನ್ನು ಹಾಕೋದು. ನಿನ್ನ ಕಣ್ಣಲ್ಲಿ ನೀರು ಬಂದ್ರೆ ನನ್ನ ಕಣ್ಣಲ್ಲೂ ಸಹ ನೀರು ಬರ್ತದೆ. ಆದಷ್ಟು ಬೇಗ ನಿನ್ನನ್ನು ನಾನು ನನ್ನ ಮಡದಿಯಾಗಿಸ್ತೀನಿ. ಹಾಗೆ ನನ್ನ ಅಣ್ಣನ ಆಜ್ಞೆ ಆಗಿದೆ. ನಾನು ಅರ್ಜೆಂಟಾಗಿ ನಮ್ಮ ಬಿಸ್ನೆಸ್ ವಿಚಾರವಾಗಿ ಅಮೆರಿಕಕ್ಕೆ ಹೋಗಿ ಬರಬೇಕು. ಹೋಗಿ ಬಂದ ತಕ್ಷಣ ನಿನ್ನ ಕೊರಳಿಗೊಂದು ಮಾಂಗಲ್ಯ ಧಾರಣೆ ಮಾಡಿ, ಆಯ್ತೆ? ಅಮೆರಿಕಕ್ಕೆ ಹೋಗ್ತಾ ಇದ್ದೀರಾ? ಹೋಗ್ಲೇಬೇಕು. ಅಲ್ಲಿ ನಮ್ಮ ಬಿಸ್ನೆಸ್ ವಿಚಾರವಾಗಿ ಒಂದು ಸ್ವಲ್ಪ ಅಧ್ಯಯನ ಮಾಡ್ಕೊಂಡು ಬರುವುದು. ಬಂದ ಮೇಲೆ ಆಯ್ತು, ಹೋಗ್ ಬನ್ನಿ. ಶುಭ ಕಾರ್ಯಕ್ಕೆ ಹೋಗ್ತಿರುವಾಗ ಬೇಡ ಅನ್ಬಾರ್ದಂತೆ. ನಾನಕ್ಕೆ ಬೇಡ ಅಂತ ಹೇಳಿ? ನೀವು ಹೇಗಿದ್ರು ಅಮೆರಿಕ ಹೋಗ್ತಿರಲ್ಲ, ಬರುವಾಗ ನನಗೆ ಏನ್ ತಗೊಂಡ್ ಬರ್ತೀರಾ? ಏನ್ ತರ್ಲಿ? ಈ ನಿನ್ನ ಕೊರಳಿಗೊಂದು ಮಾಂಗಲ್ಯ, ಈ ನಿನ್ನ ಕಾಲಿಗೆ ಕಾಲುಂಗುರ, ಈ ನಿನ್ನ ಮುಡಿಗೆ ಮಲ್ಲಿಗೆ, ಅಷ್ಟಕ್ಕೂ ನನ್ನನ್ನೇ ನಾನು ತರ್ತೀನಿ, ಆಯ್ತು? ಎಷ್ಟೊಂದು ಒಳ್ಳೆಯವ್ರೆ ನೀವು. ಒಂದು ಮುದ್ದೆಗೆ ಬೇಕಾಗಿರುವ ಅಷ್ಟು ಮುದ್ದೆಯ ಸಾಮಗ್ರಿನ ತಗೊಂಡ್ರಲ್ಲ, ನಿಜವಾಗಿಯೂ ಪುಣ್ಯವಂತರು ನೀವು. ನಿಮ್ಮನ್ನ ಪಡೆದಂಥ ನಾನು ಕೂಡ ಇದೇ ಕಾರಣ.
ಆದಷ್ಟು ಬೇಗ ಮದುವೆ ಬಗ್ಗೆ ಅಪ್ಪಾಜಿ ಹತ್ರ ಮಾತಾಡಬೇಕು. ಆಯ್ತು ಸಿಂಧು, ನಾನು ಅಮೆರಿಕಕ್ಕೆ ಹೋಗುವ ಪೂರ್ವದಲ್ಲಿ ಮಾತಾಡಿ ನಾನು ಸರಿ, ನಾ ಬರಲ್ಲ ಹಾಗಿದ್ರೆ.